ಗೋಣಿಕೊಪ್ಪಲಿನ ಪೌರ ಕಾರ್ಮಿಕರು ಚರಂಡಿ ಬದಿಯಲ್ಲಿ ವಾಸಿಸುತ್ತಾರೆ ಎಂದು ಹಿಂದಿನ ಸಭೆಯಲ್ಲಿ ಪ್ರಸ್ತಾಪಿಸಲಾಗಿತ್ತು. ಜಿಲ್ಲಾಧಿಕಾರಿ ವೆಂಕಟರಾಜ್ ಅವರು ಪೌರ ಕಾರ್ಮಿಕರಿಗೆ ಜಾಗ ಗುರುತಿಸಿ ನುಡಿದಂತೆ ನಡೆದಿದ್ದಾರೆ ಎಂದು ಕರ್ನಾಟಕ ರಾಜ್ಯದ ಪೌರ ಕಾರ್ಮಿಕ ಸಂಘದ ರಾಜ್ಯಾಧ್ಯಕ್ಷ ಡಿಆರ್ ರಾಜು ಶ್ಲಾಘಿಸಿದರು. ಜಿಲ್ಲಾಧಿಕಾರಿ ವೆಂಕಟರಾಜ್ ಅವರು ಇಲ್ಲಿ ನಡೆಸಿದ ಸಫಾಯಿ ಕರ್ಮಚಾರಿಗಳ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಗಳ ಜಿಲ್ಲಾ ಜಾಗೃತಿ ಸಭೆಯಲ್ಲಿ ಅವರು ಮಾತನಾಡಿದರು. ಈಗಾಗಲೇ ಗುರುತಿಸಿರುವ ಜಾಗಕ್ಕೆ ಶೀಘ್ರ ಹಕ್ಕುಪತ್ರ ನೀಡುವಂತಾಗಬೇಕು. ಜಿಲ್ಲೆಯಲ್ಲಿನ ಹೊರಗುತ್ತಿಗೆಯಡಿ ಕಾರ್ಯನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರನ್ನು ಕಾಯಂ ಮಾಡಬೇಕು. ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಎಂದು ಅವರು ಮನವಿ ಮಾಡಿದರು. ಗೋಣಿಕೊಪ್ಪಲುವಿನಲ್ಲಿ 25ರಿಂದ 30 ಪೌರ ಕಾರ್ಮಿಕ ಕುಟುಂಬ ಇರುವುದರಿಂದ ಎಲ್ಲರಿಗೂ ಹಕ್ಕುಪತ್ರ ನೀಡಬೇಕು ಎಂದು ಕೋರಿದರು. ಇವತ್ತು ಕೊಡಗು ಜಿಲ್ಲೆಯ ಎಲ್ಲ ಪೌರ ಕಾರ್ಮಿಕ ಮತ್ತು ಸಫಾಯಿ ಕರ್ಮಚಾರಿಗಳ ಕುಂದುಕೊರತೆಗಳ ಸಭೆಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳಾದ ಸನ್ಮಾನ್ಯ ಶ್ರೀ ವೆಂಕಟರಾಜ್ ಸಾಹೇಬರು ಕರೆದಿದ್ದರು. ಆ ಸಭೆಗೆ ನಮ್ಮೊಟ್ಟಿಗೆ ರಾಜ್ಯ ಉಪಾಧ್ಯಕ್ಷರಾದಂಥ ವಿಜಯಕುಮಾರು ಮತ್ತು ಜಿಲ್ಲಾ ಅಧ್ಯಕ್ಷರಾದಂಥ ಪರಮೇಶ್ವರವರು ಕೂಡ ಭಾಗವಹಿಸಿದ್ರು. ನಮ್ಮ ಗೌರವ ಅಧ್ಯಕ್ಷರಾದಂಥ ಸುಂಟಿಕೊಪ್ಪ ರಂಗಸ್ವಾಮಿ ಕೂಡ ಭಾಗವಹಿಸಿದರು. ಭಾಳ ಸಮಸ್ಯೆಗಳಿರೋಂಥ ವಿಚಾರಗಳನ್ನ ಸುದೀರ್ಘವಾಗಿ ಚರ್ಚೆ ಮಾಡಲಾಯಿತು. ನಮ್ಮ ಏನು ಪೌರ ಕಾರ್ಮಿಕರು ಕೆಲಸ ಮಾಡ್ತವ್ರೆ, ಸ್ವಚ್ಛತಾ ಕೆಲಸ ಮಾಡಿ ಮಲಮೂತ್ರಗಳನ್ನು ಶುಚಿ ಮಾಡೋಂಥವ್ರ ಆರೋಗ್ಯವನ್ನು ನೀವು ಪ್ರತಿ 3 ತಿಂಗಳಿಗೆ ಮಾಸ್ಟರ್ ಚೆಕಪ್ ಮಾಡೋದ್ರ ಮೂಲಕ ಅವರ ಆರೋಗ್ಯನ ಕಾಪಾಡಬೇಕು, ನಿಮ್ಮ ಅಧಿಕಾರಿಗಳ ಕರ್ತವ್ಯ ಅಂತಂತೇಳಿ ಸಭೆಯಲ್ಲಿ ಮಂಡಿಸಲಾಯಿತು. ಮತ್ತು ಖಾಲಿ ಹುದ್ದೆಗಳೆಲ್ಲ ಏನು ಇದ್ದಾವೆ, ಖಾಲಿ ಇರೋದನ್ನು ನೀವು ಶೀಘ್ರವಾಗಿ ಭರ್ತಿ ಮಾಡ್ಕೋಬೇಕು. ರಿಕ್ರೂಟ್ಮೆಂಟ್ ಆಗದೆ ಬರೀ DC ಬಿಲ್ಲಲ್ಲಿ ಮತ್ತು ಕೂಲಿ ಕೆಲಸಗಳಲ್ಲಿ ಮಾಡೋಂಥ ಗ್ರಾಮ ಪಂಚಾಯತಿಗಳ ಕೆಲವಿವೆ, ಅವನ್ನೆಲ್ಲ ಸ್ವಲ್ಪ ಉದಾಹರಣೆ ಕೊಟ್ಟು ಮಾತಾಡಲಾಗಿ ನೀವು ಏನು ಖಾಲಿ ಇರೋ ಹುದ್ದೆಗಳನ್ನ ಶೀಘ್ರವಾಗಿ ಗ್ರಾಮ ಪಂಚಾಯತಿಗಳಲ್ಲಿ ಭರ್ತಿ ಮಾಡೋಕ್ಕೆ ಒಂದು CEO ಆದೇಶ ಮಾಡ್ತೀವಿ ಅಂತ ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ಭರವಸೆ ಕೊಟ್ಟರು. ಜೊತೆಗೆ ಈಗ ಏನು ಸರ್ಕಾರ ಹಿಂದೆ ಮಿನಿಮಮ್ ವೇಜಸ್ಸು ಕನಿಷ್ಠ ವೇತನ ಕೊಡಬೇಕು ಅಂತಂತೇಳಿ 3/3/2025 ಒಂದು ಆದೇಶ ಆಯಿತು. ಮತ್ತು ಇನ್ನೊಂದು ಹೊಸ ಪರಿಷ್ಕರಣೆ 5/5/2025 ಒಂದು ಆದೇಶ ಆಯಿತು. 21,250 ರೂಪಾಯಿ ಪ್ರತಿ ಪೌರ ಕಾರ್ಮಿಕರಿಗೂ ಕೊಡಬೇಕು ಅನ್ನೋದು ಒಂದು ಆದೇಶ ಆಯಿತು. ಆದರೆ ನೀವು ನಮ್ಮ ಪೌರ ಕಾರ್ಮಿಕರಿಗೆ 8 ಅವರ್ ಕೆಲಸ ಮಾಡಿದ್ರು ಕೂಡ ಅವರಿಗೆ ಯೋಗ್ಯವಾದ ಮನೆ ಕೊಟ್ಟಿರಲ್ಲ. ಮತ್ತು ನೀವು DC ಬಿಲ್ಲಲ್ಲಿ 8,000 ರೂಪಾಯಿ, 10,000 ರೂಪಾಯಿ, 12,000 ರೂಪಾಯಿಗೆಲ್ಲ ದುಡಿಸ್ಕೊಡೋದು ಅದು ಭಾಳ ವಂಚನೆ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ಸರ್ಕಾರ ಆದೇಶದ ಪ್ರಕಾರ ನೀವು ಇದನ್ನು ಕೊಡಬೇಕು ಅಂತೇಳಿ ಆ ಆದೇಶ ಸಮೇತ ನಾವು ಮಂಡಿಸಲಾಗಿ ಜಿಲ್ಲಾಧಿಕಾರಿಗಳು ಕೂಡ ಅಲ್ಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಾಕೀತು ನೀಡಿದರು. ಪ್ರತಿಯೊಬ್ಬ ಪೌರ ಕಾರ್ಮಿಕರಿಗೂ ನೀವು ಕನಿಷ್ಠ ವೇತನ, ಯಾಕೆಂದರೆ ಇಲ್ಲಿ ಅನುಮೋದನೆ ಆಗದೆ ಕೆಲಸ ಮಾಡಿದ್ರೆ ಅನುಮೋದನೆ ಅದು ಏನೂ ಇಲ್ಲ ಬರಲ್ಲ ಅಂತ 8,000 10,000 ಕೆಲಸ ಮಾಡಿಸೋ ರೂಪಾಯಿಗಳ ಕೆಲಸ ಮಾಡೋಂಥ ಸಂದರ್ಭ, ಅದನ್ನು ಮನವರಿಕೆ ಮಾಡೋದು ಕಡ್ಡಾಯವಾಗಿ ಸರ್ಕಾರ ಆದೇಶ ಇದೆ. ಕನಿಷ್ಠ ವೇತನಕ್ಕೂ ಅನುಮೋದನೆಗೂ ಯಾವುದೇ ಸಂಬಂಧ ಇಲ್ಲ. ನೀವು ಕಡ್ಡಾಯವಾಗಿ ಪ್ರತಿಯೊಬ್ಬ ಪೌರ ಕಾರ್ಮಿಕರಿಗೆ ಹುದ್ದೆಗಳು ಸುಮಾರಿವೆ. ಆದರೆ ಹಿಂದೆ ಏನು ಗ್ರಾಮ ಪಂಚಾಯತಿ ಇತ್ತು, ಈ ಮೇಲ್ದರ್ಜೆಗೇರಿ 2 ವರ್ಷ ಆದರೂ ಕೂಡ ರಿಕ್ರೂಟ್ಮೆಂಟ್ ಆಗಲಿಲ್ಲ. ಅದನ್ನು ಖಾಲಿ ಇರೋ ಹುದ್ದೆಗಳಿಗೆ ಕಾಯಮ್ಮಾತಿ ಏನು ನಿಮ್ಮ ಸಿಬ್ಬಂದಿ ನೇಮಕಾತಿ ನಿಯಮಗಳು ಏನು ಹೇಳುತ್ತೆ C&R ರೂಲ್ ಪ್ರಕಾರ ಪಾಪ್ಯುಲೇಷನ್ ಆಧಾರದ ಮೇಲೆ ನೀವು ಭರ್ತಿ ಮಾಡ್ಕೋಬೇಕು ಅಂತ ಒಂದು ಆದೇಶ ಅದನ್ನು ತಿಳಿಸಿ ಹೇಳಿದಾಗ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತಾಡಿ ಶೀಘ್ರವಾಗಿ ಅದು ರಿಕ್ರೂಟ್ಮೆಂಟ್ನ ನಾವು ಮಾಡಿಸ್ತೀವಿ ಅಂತ ಜಿಲ್ಲಾಧಿಕಾರಿಗಳು DVDCಗೆ ಒಂದು ತಾಕೀತು ಮಾಡಿದ್ದಾರೆ. ಮತ್ತು ನಮ್ಮ ಪೊನ್ನಂಪೇಟೆ ತಾಲೂಕಿನ ಭಾಳ ದಿನಗಳ ಬೇಡಿಕೆ ಹೊಂದಿತ್ತು. ಗೋಣಿಕೊಪ್ಪಲು ಗ್ರಾಮ ಪಂಚಾಯತಿ ಸರ್ವೆ ನಂಬರ್ 5/19ರಲ್ಲಿ ಸುಮಾರು ಏನು 20-30 ಕುಟುಂಬಗಳು ಅಲ್ಲಿ ವಾಸ ಇರೋಂಥ ಜಾಗಗಳಿಗೆ ಈಗ ಒಂದು ಶುಭ ಸುದ್ದಿನೇ, ಒಂದು ಸಿಹಿ ಸುದ್ದಿನೇ. ಈಗ ನಮ್ಮ ಪೌರ ಕಾರ್ಮಿಕರಿಗೆ ಒಂದು ರಿಸರ್ವ್ ಏನು ನಮ್ಮ ಭೂ ಕಾಯ್ದೆ ಪ್ರಕಾರ 1964/71 ಅಡಿಯಲ್ಲಿ ನಮ್ಮ ಏನು ಅಲ್ಲಿ ಕೆಲಸ ವಾಸ ಮಾಡೋಂಥ ಪೌರ ಕಾರ್ಮಿಕರಿಗೆ ಅವರ ಹೆಸರಲ್ಲಿ ಕಾದಿರಿಸುವಂಥದ್ದು ಇವತ್ತೊಂದು ಆದೇಶ ಆಗಿತ್ತು. ಭಾಳ ಖುಷಿ ಆಯಿತು. ಮತ್ತು ಪೌರ ಕಾರ್ಮಿಕರ ವಿಚಾರ ಬಂದಾಗ ನೀವು ಅಲ್ಲಿ ವಾಸ ಇರೋಂಥ ಪಕ್ಕದಲ್ಲಿ ನೀವು ಹಿಂದೆ ಪಂಚಾಯತಿಯಿಂದ ನಿರ್ಮಿಸಿರೋಂಥ ಸೆಪ್ಟಿಕ್ ಟ್ಯಾಂಕ್ ಅಂದರೆ ಒಳಚರಂಡಿ ಇದೊಂದು ಕಕ್ಕಸ್ ಗುಂಡಿನ ತೆರವು ಮಾಡಬೇಕು. ಮತ್ತು ಫಿಶ್ ಮಾರ್ಕೆಟ್ನ ಒಂದಿತ್ತು, ಅದರಲ್ಲಿ ಭಾಳ ಗಲೀಜುಗಳನ್ನು ತೊಳೆದು ಬಿಡ್ತಾಯಿದ್ರು, ಅದೇ ಅದರಲ್ಲಿ ಆದಿಯಾಗಿ ಹೋಗ್ತಾಯಿತ್ತು. ಮತ್ತು ಹಂದಿ ಸಾಗಾಣಿಕೆ ಮಾಡೋಕ್ಕೆ ಒಂದು ಪೋರ್ಕ್ ಸ್ಟಾಲ್ ಆಗಿತ್ತು, ಅದರಿಂದನೂ ಕೂಡ ಭಾಳ ಗಲೀಜು ಮತ್ತು ಇನ್ನಿತರ ಕಾಯಿಲೆಗಳು ಬರೋಂಥ ಇದನ್ನು ಅನುಸರಿಸಿ ಇದನ್ನೆಲ್ಲ ಮಾಡ್ತಾಯಿದ್ರು. ಇದನ್ನು ತೆರವು ಮಾಡಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದ್ದಾರೆ. ಅದನ್ನು ಇಮಿಡಿಯೇಟಾಗಿ ತೆರವು ಮಾಡೋಕ್ಕೆ ಹೇಳಿದ್ದಾರೆ ಅಂತಂತೇಳಿ ಇವತ್ತು ಸಭೆಯಲ್ಲಿ ಒಂದು ತೀರ್ಮಾನ ಆಯಿತು. ಮತ್ತು PFದೊಂದು ಪೌರ ಕಾರ್ಮಿಕರಿಗೆ ಕೊಡ್ತಾ ಇರಲಿಲ್ಲ, ಅಂದರೆ ಪ್ರಾವಿಡೆಂಟ್ ಫಂಡು
ಕಾರ್ಮಿಕರ ಭವಿಷ್ಯ ನಿಧಿ ಅದು ಕೂಡ ಒಂದು 31/10/2018 ಒಂದು ಆದೇಶ ಆಯಿತು. ಆ ಆದೇಶನ ಕೂಡ ಮಂಡಿಸಲಾಗಿ ಆಯಾ ಆದೇಶದ ಪ್ರಕಾರ ಎಲ್ಲ ಗ್ರಾಮ ಪಂಚಾಯತಿ ಪೌರ ಕಾರ್ಮಿಕರಿಗೆ PF ಹಣನ ಕಟಾಯಿಸ್ಕೊಳ್ಳೋಕ್ಕೆ ಒಂದು ಆದೇಶ ಮಾಡಿದ್ರು ಸರ್. ನಾನು DR ರಾಜು ಅಂತ, ನಾನು ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕ ಸಂಘದ ರಾಜ್ಯಾಧ್ಯಕ್ಷರು. ಥ್ಯಾಂಕ್ ಯು ಸರ್. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಉಪಯೋಜನಾ ಕಾರ್ಯಕ್ರಮ ಪ್ರಗತಿ ಸಂಬಂಧಿಸಿದಂತೆ ಇತ್ತೀಚೆಗೆ ನಡೆದ ಸಭೆಯಲ್ಲಿ ಜಿಲ್ಲಾಧಿಕಾರಿ ವೆಂಕಟರಾಜ್ ಅವರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಕಾರ್ಯಕ್ರಮಗಳ ಪ್ರಗತಿ ಸಾಧಿಸುವಂತೆ ಸೂಚಿಸಿದ್ದರು. ಜಿಲ್ಲಾಧಿಕಾರಿ ವೆಂಕಟರಾಜ, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಶೇಖರ್, ಸದಸ್ಯರಾದ ಜಾಯ್ಸ್, ಮ್ಯಾನೇಜರ್ಸ್ PP ಸುಕುಮಾರ್, ಜನಾರ್ದನ್, JL ಭಾಗವಹಿಸಿದ್ದರು.